Good morning students. Today we are going to discuss hormonal control of spermatogenesis. We already know that what you mean by spermatogenesis. Spermatogenesis andre ಏನು? Spermatogenesis is a process. Production of sperm from the testis. Isn't it? ಇದಕ್ಕೆ ಸ್ಪರ್ಮಟೋಜೆನೆಸಿಸ್ ಅಂತ ಕರೀತಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಪರ್ಮಟೋಜೆನೆಸಿಸ್? ಯಾವಾಗ ಹ್ಯೂಮನ್ ಮೇಲ್ ಕಮ್ಸ್ ಟು ಅ ಪ್ಯೂಬರ್ಟಿ ಪೊಸಿಷನ್ ಆವಾಗ ಸ್ಟಾರ್ಟ್ ಆಗುತ್ತೆ ಸ್ಪರ್ಮಟೋಜೆನೆಸಿಸ್. ಸ್ಪರ್ಮಟೋಜೆನೆಸಿಸ್ ಪ್ರೋಸೆಸ್ಸು ಥ್ರೂಔಟ್ ದ ಲೈಫ್ ಆಗೋದಿಲ್ಲ, ಓಲ್ಡ್ ಏಜ್ವರೆಗೂ ಅಷ್ಟೇ ಆಗುತ್ತೆ. ಓಲ್ಡ್ ಏಜ್ವರೆಗೂ ಸ್ಪರ್ಮಟೋಜೆನೆಸಿಸ್ ಆಗಬೇಕು ಅಂತಂದರೆ ನಮಗೇನಾಗುತ್ತೆ ಅಂತ ಹಾರ್ಮೋನಲ್ ಕಂಟ್ರೋಲ್ ಬೇಕು. ಸ್ಪರ್ಮಟೋಜೆನೆಸಿಸ್ ಪ್ರೋಸೆಸ್ಸು ಥ್ರೂಔಟ್ ದ ಲೈಫ್ ಇರೋದಿಲ್ಲ, ಓಲ್ಡ್ ಲೈಫಿಗೆ ಕಂಪ್ಲೀಟ್ ಆಗುತ್ತೆ ಅಂತಂದರೆ ಅದಕ್ಕೆ ಕಾರಣ ಹಾರ್ಮೋನಲ್ ಕಂಟ್ರೋಲ್. ಕೆಲವೊಂದು ಹಾರ್ಮೋನು ಸ್ಪರ್ಮ್ ಪ್ರೊಡಕ್ಷನನ್ನು ಇನ್ಹಿಬಿಟ್ ಮಾಡ್ತವೆ. ಇವತ್ತು ನಾವು ಏನು ಸ್ಟಡಿ ಮಾಡ್ತಿದ್ದೀವಿ ಅಂದರೆ ಸ್ಪರ್ಮ್ ಪ್ರೊಡಕ್ಷನನ್ನು ಇನ್ಹಿಬಿಟ್ ಮಾಡುವಂಥ ಹಾರ್ಮೋನ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಿದ್ದೀವಿ. ನೋಡ್ರಿ, ಬ್ರೈನ್ ಒಳಗೆ ಹೈಪೋಥಾಲಮಸ್ ಇರುತ್ತೆ. ಹೈಪೋಥಾಲಮಸ್ ರಿಲೀಸಸ್ ದ gonadotropin releasing hormone. Gonadotropin releasing hormone secretes and gives signals to the anterior pituitary to produce FSH and LH, isn't it? ಈಗ ಫಸ್ಟ್ ನಾವು FSH ಏನು ಮಾಡುತ್ತೆ ಅಂತ ಮಾಡೋಣ. FSH ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಗೊತ್ತಾಯ್ತಾ? ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದು ಏನು ಮಾಡುತ್ತೆ ಅಂತಂದರೆ ಇಟ್ಸ್ ಗಿವ್ಸ್ ಸಿಗ್ನಲ್ಸ್ ಟು ದ ಸೆಮಿನಿಫರಸ್ ಟ್ಯೂಬಲ್ಸ್. ಸೆಮಿನಿಫರಸ್ ಟ್ಯೂಬಲ್ಸ್ ಎಲ್ಲಿರುತ್ತೆ? ಸ್ಕ್ರೂಟಲ್ ಸ್ಯಾಕ್ ಒಳಗೆ ಟೆಸ್ಟಿಕ್ಯುಲರ್ ಲೋಬಲ್ 250 ಕಂಪಾರ್ಟ್ಮೆಂಟ್ ಆಫ್ ಟೆಸ್ಟಿಕ್ಯುಲರ್ ಲೋಬಲ್ಸ್ ಇರ್ತಾವಲ್ಲ, ಅದ್ರ ಒಳಗೆ ಒಂದು ಕಂಪಾರ್ಟ್ಮೆಂಟಲ್ಲಿ 3 to 4 ಸೆಮಿನಿಫರಸ್ ಟ್ಯೂಬಲ್ಸ್ ಇರ್ತವೆ. ಈ ಸೆಮಿನಿಫರಸ್ ಟ್ಯೂಬಲ್ಸ್ ಡಿಫ್ರೆನ್ಷಿಯೇಟ್ ಆಗಿಬಿಟ್ಟು ನಮಗೆ ಸ್ಪರ್ಮ್ ಬರೋದು. ಇನ್ಸೈಡ್ ಏನಾಗುತ್ತೆ? ಸ್ಪರ್ಮ್ ಪ್ರೊಡಕ್ಷನ್ ಆಗಿರುತ್ತೆ. ಈಗ ನಾವು ಲಾಂಗ್ ರೆಡ್ ಲೈಕ್ ಸ್ಟ್ರಕ್ಚರ್ ನೋಡ್ತಿದ್ದೀವಲ್ಲ, ಅವಕ್ಕೆ ಸರ್ಟೋಲಿ ಸೆಲ್ಸ್ ಅಂತ ಕರಿತೀವಿ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ನಮಗೆ ಸರ್ಟೋಲಿ ಸೆಲ್ಸ್ ಏನು ಮಾಡುತ್ತೆ? ಇನ್ಹಿಬಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಹಿಬಿನ್ ಇಸ್ ಅ ಹಾರ್ಮೋನ್, ಇಸಂಟ್ ಇಟ್? ಯಾವಾಗ ಮನುಷ್ಯ ಓಲ್ಡ್ ಏಜಿಗೆ ಬರ್ತಾನೆ, ಸ್ಪರ್ಮಟೋಜೆನೆಸಿಸ್ ಪ್ರೋಸೆಸ್ ನೆಸಸರಿ ಇರೋದಿಲ್ಲ ಆ ಮನುಷ್ಯನಿಗೆ, ಅವಾಗ ಏನಾಗುತ್ತೆ ಅಂತಂದರೆ ಇನ್ಹಿಬಿನ್ ಏನು ಮಾಡುತ್ತೆ? ಇಟ್ ಇನ್ಹಿಬಿಟ್ಸ್ ದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತಂದರೆ ಆ್ಯಂಟೀರಿಯರ್ ಪಿಟ್ಯೂಟರಿಗೆ ಸಿಗ್ನಲಿಂಗ್ ಕೊಡುತ್ತೆ. ಈಗ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, ನೀಡ್ ನಾಟ್ ನೆಸಸರಿ ಟು ಗೋ ಫಾರ್ ದ ಸ್ಪರ್ಮಟೋಜೆನೆಸಿಸ್. ಅದಕ್ಕೋಸ್ಕರನೇ ಇಟ್ ಇನ್ಹಿಬಿಟ್ಸ್ ದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬೈ ಗಿವಿಂಗ್ ಸಿಗ್ನಲ್ಸ್ ಟು ದ ಆ್ಯಂಟೀರಿಯರ್ ಪಿಟ್ಯೂಟರಿ. ಇದೇ ಪ್ರೊಸೆಸ್ ಇಲ್ಲಾಗೋದು. ಲೆಟ್ಸ್ ಕಮ್ ಟು ದ ಅನದರ್ ಒನ್, ಲುಟಿನೈಸಿಂಗ್ ಹಾರ್ಮೋನ್ ಅಂತ ಕರಿತೀವಿ, ಹೌದಾ? ಲುಟಿನೈಸಿಂಗ್ ಹಾರ್ಮೋನ್ ಆ್ಯಂಟೀರಿಯರ್ ಪಿಟ್ಯೂಟರಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಹೊರಗಡೆ ನಾವು ಸೆಮಿನಿಫರಸ್ ಟ್ಯೂಬಲ್ಸ್ ಹೊರಗಡೆ ಇಂಟರ್ಸ್ಟೇಷಿಯಲ್ ಸೆಲ್ಸ್ ಅಥವಾ ಲೈಡಿಕ್ ಸೆಲ್ಸ್, ಸಸ್ಟೆಂಟ್ಯಾಕ್ಯುಲರ್ ಸೆಲ್ಸ್ ಅಂತ ಕರಿತೀವಲ್ಲ, ಆ ಲುಟಿನೈಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ? ಲೈಡಿಕ್ ಸೆಲ್ಸು ಟೆಸ್ಟೋಸ್ಟೆರಾನ್ನ ಪ್ರೊಡ್ಯೂಸ್ ಮಾಡೋ ಥರ ಏನು ಮಾಡುತ್ತೆ? ಸಿಗ್ನಲ್ನ ಕೊಡುತ್ತೆ. ಲೈಡಿಕ್ ಸೆಲ್ಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ? ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ನೋಡಿರಿ, LH ಹಾರ್ಮೋನು, LH ಹಾರ್ಮೋನ್ ಪ್ರೊಡ್ಯೂಸ್ ಆಗೋದ್ರಿಂದ ಮಾತ್ರ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆಯಿತು. ಈಗ ಟೆಸ್ಟೋಸ್ಟೆರಾನ್ ಬಾಡಿ ಒಳಗೆ ಜಾಸ್ತಿ ಆಗಿದೆ ಅಂತಂದರೆ ಇಮಿಡಿಯೇಟ್ಲಿ ಟೆಸ್ಟೋಸ್ಟೆರಾನ್ ಗಿವ್ ಸಿಗ್ನಲ್ಸ್ ಟು ದ ಆ್ಯಂಟೀರಿಯರ್ ಪಿಟ್ಯೂಟರೀಸ್ ಟು ಸ್ಟಾಪ್ ಪ್ರೊಡ್ಯೂಸಿಂಗ್ LH. ಇದನ್ನೇ ನಾವು ಬರೆದಿರೋದು, ಇನ್ಹಿಬಿಟ್ LH ಬೈ ಗಿವಿಂಗ್ ನೆಗೆಟಿವ್ ಫೀಡ್ಬ್ಯಾಕ್. ಪ್ರೊಡ್ಯೂಸ್ ಆಗೋಕ್ಕೆ ಏನು ಬೇಕಿತ್ತು? LH ಬೇಕಿತ್ತು. ಆದರೆ ಜಾಸ್ತಿ ಆಗಿರೋದ್ರಿಂದ ಟೆಸ್ಟೋಸ್ಟೆರಾನ್ ಇಟ್ ಸೆಲ್ಫ್ ಗಿವಿಂಗ್ ಸಿಗ್ನಲ್ಸ್ ಟು ದ ಆ್ಯಂಟೀರಿಯರ್ ಪಿಟ್ಯೂಟರೀಸ್ ಟು ಸ್ಟಾಪ್ ಪ್ರೊಡ್ಯೂಸಿಂಗ್ LH. ಇದನ್ನೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಓವರ್ ವ್ಯೂವಲ್ಲಿ ಬರೆದಿದ್ದೀನಿ. ಈಗ ನೋಡಿರಿ, gonadotropin ರಿಲೀಸಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ಸ್ ದ ಆ್ಯಂಟೀರಿಯರ್ ಪಿಟ್ಯೂಟರಿ ಟು ಸೆಕ್ರೆಟ್ ಗೊನಾಡ್ಸ್. ಗೊನಾಡ್ಸ್ ಅಂದರೆ ಯಾವ್ಯಾವ? ನಮಗೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಫಸ್ಟ್ ತೊಗೊಳ್ಳೋಣ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇಂಡ್ಯೂಸಸ್ ದ ಸರ್ಟೋಲಿ ಸೆಲ್ಸ್ ಟು ಪ್ರೊಡ್ಯೂಸ್ ಆರ್ ಫಾರ್ಮ್ ಅ ಫಂಕ್ಷನ್ ಆಫ್ ಸ್ಪರ್ಮಟೋಜೆನೆಸಿಸ್. ಸರ್ಟೋಲಿ ಸೆಲ್ಸ್ ಮೇನ್ ಫಂಕ್ಷನ್ ಏನಂದರೆ ಏನು ಫಂಕ್ಷನು? ಸ್ಪರ್ಮಟೋಜೆನೆಸಿಸ್ ಆಗಬೇಕು ಅಂತಂದರೆ ನರಿಶ್ಮೆಂಟಿಗೆ ಹೆಲ್ಪ್ ಮಾಡೋದೇ ಸರ್ಟೋಲಿ ಸೆಲ್ಸ್. ಈಗ ಸ್ಪರ್ಮಟೋಜೆನೆಸಿಸ್ ಆಯಿತು, ಇನ್ಹಿಬಿನ್ ಏನು ಮಾಡುತ್ತೆ? ಸ್ಪರ್ಮಟೋಜೆನೆಸಿಸ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಇನ್ಹಿಬಿನ್ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಯಾವಾಗ ಇನ್ಹಿಬಿನ್ ಹಾರ್ಮೋನಿಂದು ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಆವಾಗ ಇಟ್ ಇನ್ಹಿಬಿಟ್ ದ ಸೆಕ್ರೇಷನ್ ಆಫ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಅಗೇನ್ ಇಟ್ಸ್ ಗಿವ್ಸ್ ನೆಗೆಟಿವ್ ಫೀಡ್ಬ್ಯಾಕ್ ಮೆಕಾನಿಸಮ್ ಟು ದ ಆ್ಯಂಟೀರಿಯರ್ ಪಿಟ್ಯೂಟರೀಸ್ ಟು ಸ್ಟಾಪ್ ಪ್ರೊಡ್ಯೂಸಿಂಗ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ದೆನ್ ವಾಟ್ ಹ್ಯಾಪನ್ಸ್? ನೋ ಸ್ಟಿಮ್ಯುಲೇಷನ್ ಆಫ್ ಸ್ಪರ್ಮಟೋಜೆನೆಸಿಸ್. ಅವಾಗ ಏನಾಗುತ್ತೆ? ಸ್ಪರ್ಮಟೋಜೆನೆಸಿಸ್ ಪ್ರೋಸೆಸ್ ಸ್ಟಿಮ್ಯುಲೇಟೇ ಆಗೋದಿಲ್ಲ. ದಿಸ್ ಈಸ್ ದ ಪ್ರೋಸೆಸ್ ವಾಟ್ ಹ್ಯಾಪನ್ಸ್. ಈಗೇನಾಯಿತು? ನೆಕ್ಸ್ಟು ಲುಟಿನೈಸಿಂಗ್ ಹಾರ್ಮೋನ್ ಏನು ಪ್ರೊಡ್ಯೂಸ್ ಮಾಡುತ್ತೆ? ಏನು ಫಂಕ್ಷನು ಅದು ನೋಡೋಣ. gonadotropin ರಿಲೀಸಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ ದ ಆ್ಯಂಟೀರಿಯರ್ ಪಿಟ್ಯೂಟರಿ, ಇಸಂಟ್ ಇಟ್? ಆ್ಯಂಟೀರಿಯರ್ ಪಿಟ್ಯೂಟರಿ ಪ್ರೊಡ್ಯೂಸ್ ಇದು ಸ್ಟಿಮ್ಯುಲೇಟ್ ಮಾಡಿದಾಗ ನಮಗೆ ಸಿಗೋದು ಲುಟಿನೈಸಿಂಗ್ ಹಾರ್ಮೋನ್. ಲುಟಿನೈಸಿಂಗ್ ಹಾರ್ಮೋನ್ ಇಂಡ್ಯೂಸಸ್ ಲೈಡಿಕ್ ಸೆಲ್ಸ್ ಟು ಸೆಕ್ರೆಟ್ ಟೆಸ್ಟೋಸ್ಟೆರಾನ್.
ಟೆಸ್ಟೋಸ್ಟೆರಾನ್ ಅಂದರೆ ಮೇಲ್ನೆಸ್ ಅಥವಾ ಮೇಲ್ ಸೆಕ್ಷುವಲ್ ಕ್ಯಾರೆಕ್ಟರ್ನ ಇನ್ಕ್ರೀಸ್ ಮಾಡುವಂಥ ಒಂದು ಹಾರ್ಮೋನು. ಆ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋದು ಯಾವುದು? ಲೈಡಿಕ್ ಸೆಲ್ಸ್ ಆರ್ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕರಿತೀವಲ್ಲ ಅವು. ಯಾವಾಗ ಟೆಸ್ಟೋಸ್ಟೆರಾನು ಜಾಸ್ತಿ ಬ್ಲಡ್ ಒಳಗೆ ಪ್ರೊಡ್ಯೂಸ್ ಆಗುತ್ತೆ ಆವಾಗ ಇಟ್ ಗಿವ್ಸ್ ಸಿಗ್ನಲ್ಸ್ ಟು ದ ಆಂಟೀರಿಯರ್ ಪಿಟ್ಯುಟರೀಸ್ ಟು ಸ್ಟಾಪ್ ಪ್ರೊಡ್ಯೂಸಿಂಗ್ ಲುಟಿನೈಸಿಂಗ್ ಹಾರ್ಮೋನ್. ಲುಟಿನೈಸಿಂಗ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದರೆ ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ. ಇಸಂಟ್ ಇಟ್? ದಿಸ್ ಪ್ರೋಸೆಸ್ ಇಸ್ ಹ್ಯಾಪನ್ಸ್ ವೆನ್ ಪರ್ಸನ್ ಈಸ್ ಅಟ್ ಓಲ್ಡ್ ಏಜ್. ಓಲ್ಡ್ ಏಜ್ ಇದ್ದಾಗ ಪರ್ಸನ್ನು ಈ ಥರ ಪ್ರೊಸೆಸ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈಗ ಮೇಲ್ಸಲ್ಲಿ ನೋಡಿದ್ವಿ ಯಾವ ಥರ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಗುತ್ತೆ. ಆ್ಯಸ್ ಯೂಶ್ವಲ್ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ರಿಪ್ರೊಡಕ್ಟಿವ್ ಏಜ್ ಇರೋದು 50 to 45 ಇಯರ್ಸ್, 45 ಇಯರ್ಸ್ ಟು 50 ಇಯರ್ಸ್ವರೆಗೂ ಅಷ್ಟೇ ಇರೋದು. ಅದಕ್ಕೋಸ್ಕರ ಏನಾಗುತ್ತೆ, ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಹ್ಯೂಮನ್ ಬೀಯಿಂಗ್ಸ್. ಸಿ ಹಿಯರ್, ಬ್ರೈನ್ ಒಳಗೆ ಹೈಪೋಥಾಲಮಸ್ ರಿಲೀಸಸ್ ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ದೀಸ್ ಗಿವ್ಸ್ ಸಿಗ್ನಲ್ಸ್ ಟು ದ ಆಂಟೀರಿಯರ್ ಪಿಟ್ಯುಟರಿ ಟು ಪ್ರೊಡ್ಯೂಸ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಫಸ್ಟ್. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಫಸ್ಟ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಪ್ರೈಮರಿ ಫಾಲಿಕಲ್ ಇದು ಸೆಕೆಂಡರಿ ಫಾಲಿಕಲ್ ಇದು ಟರ್ಷಿಯರಿ ಫಾಲಿಕಲ್ ಆಗುತ್ತೆ. ಇಲ್ಲಿ ಎಸ್ಟ್ರೋಜನ್ ಲೆವೆಲು ಸ್ವಲ್ಪ ಲೋ ಇರುತ್ತೆ. ಅಂದರೆ ಇವೆಲ್ಲ ಎಸ್ಟ್ರೋಜನ್ನ ಪ್ರೊಡ್ಯೂಸ್ ಮಾಡ್ತವೆ ಆದರೆ ಲೆವೆಲ್ ಲೋ ಇರುತ್ತೆ. ಇಸಂಟ್ ಇಟ್? ನಮಗೆ ಮೆನ್ಸ್ಟ್ರಲ್ ಸೈಕಲ್ 1 to 28 ಡೇಸ್ವರೆಗೂ ಅಷ್ಟೇ ಇರೋದು. 1 to 5th ಡೇ ಏನಾಗುತ್ತೆ, ಎಂಡೋಮೆಟ್ರಿಯಮ್ ಶೆಡ್ಡಿಂಗ್ ಆಗಿಬಿಟ್ಟು ಏನಾಗುತ್ತೆ, ಕಾಮನ್ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಈಗ ಎಸ್ಟ್ರೋಜನ್ ಲೆವೆಲ್ ನೋಡಿ, ಎಸ್ಟ್ರೋಜನ್ ಲೆವೆಲು ಟರ್ಷಿಯರಿ ಫಾಲಿಕಲ್ವರೆಗೂ ಲೋ ಇದೆ. ಯಾವಾಗ ಗ್ರಾಫಿಯನ್ ಫಾಲಿಕಲಿಗೆ ಬಂತು, ಥೀಕಾ ಇಂಟರ್ನಲ್ ಸೆಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಗ್ರಾಫಿಯನ್ ಫಾಲಿಕಲ್ ವಿಚ್ ಪ್ರೊಡ್ಯೂಸಸ್ ಎಸ್ಟ್ರೋಜನ್. ಎಸ್ಟ್ರೋಜನ್ನ ಪ್ರೊಡ್ಯೂಸ್ ಆಗೋದ್ರಿಂದ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಯಿತು. ಗೊತ್ತಾಯ್ತಾ? ಈಗ ಓವುಲೇಷನ್ ಆಗಬೇಕು ಅಂತಂದರೆ ನಮಗೆ anterior pituitary releases another hormone, luteinizing hormone. Luteinizing hormone gives signals to the graphium follicle, developing graphium follicle, and then ovulation process occur. ಓವುಲೇಷನ್ ಪ್ರೊಸೆಸ್ ಆದಾಗ ಓವುಮು ಹೊರಗೆ ಬರುತ್ತೆ. ಗೊತ್ತಾಯ್ತಾ? ರಿಮೈನಿಂಗ್ ಸೆಲ್ಸ್ ಏನಿರ್ತಾವ ದಟ್ ಈಸ್ ಕನ್ವರ್ಟೆಡ್ ಇಂಟು ರಿಮೈನಿಂಗ್ ಫಾಲಿಕ್ಯುಲರ್ ಸೆಲ್ಸ್ ಕನ್ವರ್ಟೆಡ್ ಇಂಟು ಕಾರ್ಪಸ್ ಲೂಟಿಯಮ್. ಕಾರ್ಪಸ್ ಲೂಟಿಯಮ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರೊಜೆಸ್ಟರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ನೋಡಿ 14 ಡೇಗೆ ನಮಗೆ ಓವುಲೇಷನ್ ಆಗಿದೆ. ಈಗ ನೆಕ್ಸ್ಟು ಎಂಡೋಮೆಟ್ರಿಯಮ್ ವಾಲ್ ಏನಿದೆ ಥಿಕ್ನಿಂಗ್ ಆಗ್ತಾ ಹೋಗ್ತಿದೆ. ನಿಮಗೆ ಗೊತ್ತಾಗ್ತಿಲ್ಲ ನೋಡಿ, ಎಂಡೋಮೆಟ್ರಿಯಮ್ ವಾಲು ಥಿಕ್ನಿಂಗ್ ಆಗಿದೆ ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಬ್ಲಡ್ ವೆಸಲ್ಸ್ ಏನಾಗ್ತವೆ, ತಿಕ್ಕಾಗ್ತಾ ಹೋಗ್ತವೆ ಬಿಕಾಸ್ ಆಫ್ ಅ ಹಾರ್ಮೋನ್ ಪ್ರೊಜೆಸ್ಟರಾನ್ ಇರೋದ್ರಿಂದನೇ ಈ ಥರ ಎಂಡೋಮೆಟ್ರಿಯಮ್ ವಾಲು ಥಿಕ್ನಿಂಗ್ ಆಗ್ತಿರೋದು. ಯಾವಾಗ ಪ್ರೊಜೆಸ್ಟರಾನ್ ಹಾರ್ಮೋನ್ ಶೆಡ್ಡಿಂಗ್ ಆಗುತ್ತೆ 28 ಡೇಗೆ ಇಲ್ಲಿವರೆಗೂ ವೇಟ್ ಆಯಿತು. ಏನಾದರೂ ಇಂಪ್ಲಾಂಟೇಷನ್ ಆಗುತ್ತಾ, ಏನಾದರೂ ಸ್ಪರ್ಮ್ಸು ಎಗ್ಗು ಫ್ಯೂಸನ್ ಆಗಿ ಫರ್ಟಿಲೈಸೇಷನ್ ಆಗುತ್ತಾ ಅಂತ ಕಾಯ್ತಾ ಇತ್ತು ಪ್ರೊಜೆಸ್ಟರಾನ್. ಆದರೆ ಯಾವುದೇ ಥರದ ಪ್ರೊಸೆಸ್ ಆಗದೇ ಇರೋದಕ್ಕೆ ಪ್ರೊಜೆಸ್ಟರಾನ್ ಇಸ್ ಶೆಡ್ಡಿಂಗ್ ಔಟ್ ಆ್ಯಂಡ್ ಇಟ್ಸ್ ಕನ್ವರ್ಟೆಡ್ ಇಂಟು ಕಾರ್ಪಸ್ ಅಲ್ಬಿಕನ್ಸ್ ಇಸ್ ಅ ಮಾಸ್ ಆಫ್ ಸೆಲ್ಸ್, ವೈಟ್ ಟಿಶ್ಯೂ ಅಂತ ಕರೀತಾರೆ. ಅದೇನಾಗುತ್ತೆ ಅಂತಂದರೆ 28 ಡೇವರೆಗೂ ಕಾದಾದಮೇಲೆ ನೆಕ್ಸ್ಟ್ ಕಾಮನ್ ನಮಗೆ ಮೆನ್ಸ್ಟ್ರಲ್ ಸೈಕಲ್ ಇಲ್ಲೇನಾಗಿದೆ ಅಲ್ಲ, ಆ್ಯಸ್ ಯೂಶ್ವಲ್ ಶೆಡ್ಡಿಂಗ್ ಆಫ್ ಎಂಡೋಮೆಟ್ರಿಯಮ್ ಆಗಿಬಿಟ್ಟು ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೆ. ದಿಸ್ ಇಸ್ ವಾಟ್ ಅ ಮೆನ್ಸ್ಟ್ರಲ್ ಸೈಕಲ್. ಈಗ ನಾವು ಹೆಂಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಗುತ್ತೆ ಅನ್ನೋದನ್ನ ಕಲಿಬೇಕಷ್ಟೆ. ಈಗ ನೋಡಿರಿ, ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಇದೆ. ಇಟ್ಸ್ ಗಿವ್ಸ್ ಸಿಗ್ನಲ್ಸ್ ಟು ದ ಆಂಟೀರಿಯರ್ ಪಿಟ್ಯುಟರಿ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಫಸ್ಟ್ ಪ್ರೊಡ್ಯೂಸ್ ಆಗುತ್ತೆ, ಎಸ್ಟ್ರೋಜನ್ನ ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸಿಯರ್ ಎಸ್ಟ್ರೋಜನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಲುಟಿನೈಸಿಂಗ್ ಹಾರ್ಮೋನ್ ಪ್ರೊಜೆಸ್ಟರಾನ್. ಈಗ ಎಸ್ಟ್ರೋಜನ್ ಜಾಸ್ತಿ ಆಯಿತು ಅಂತಂದರೆ ಗ್ರಾಫಿಯಮ್ ಫಾಲಿಕಲ್ ಸ್ಟೇಜ್ ಇದ್ದು ಅಲ್ಲಿಗೆ ಇರುತ್ತೆ. ಎಸ್ಟ್ರೋಜನ್ ಗಿವ್ಸ್ ಸಿಗ್ನಲ್ಸ್ ಟು ದ anterior pituitaries to stop producing follicle stimulating hormone. Then estrogen level lowers. Then ಏನಾಗುತ್ತೆ ಅಂತಂದರೆ ಲುಟಿನೈಸಿಂಗ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಲುಟಿನೈಸಿಂಗ್ ಹಾರ್ಮೋನ್ ಪ್ರೊಜೆಸ್ಟರಾನ್ನ ಸೆಕ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ರೊಜೆಸ್ಟರಾನ್ ಗಿವ್ಸ್ ನೆಗೆಟಿವ್ ಫೀಡ್ಬ್ಯಾಕ್ ಟು ದ ಆಂಟೀರಿಯರ್ ಪಿಟ್ಯುಟರಿ ಟು ಸ್ಟಾಪ್ ಪ್ರೊಡ್ಯೂಸಿಂಗ್ LH ಜಾಸ್ತಿ ಪ್ರೊಡ್ಯೂಸ್ ಆಗಬಾರ್ದು. ಆಯಿತು ಅಂತಂದರೆ ಪ್ರೊಜೆಸ್ಟರಾನ್ ಲೆವೆಲ್ಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮಗೆ ಒಂದು ಪರ್ಟಿಕ್ಯುಲರ್ ಲೆವೆಲ್ವರೆಗೂ ಅಷ್ಟೇ ಪ್ರೊಜೆಸ್ಟರಾನ್ ಬೇಕು, ಆಮೇಲೆ ಪ್ರೊಜೆಸ್ಟರಾನ್ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಪ್ರೊಜೆಸ್ಟರಾನ್ ಲೆವೆಲ್ ಇಲ್ಲ ಅಂತಂದರೆ ಹೈ ಆಯಿತು ಏನಾದರೂ ಪ್ರೊಜೆಸ್ಟರಾನ್ ಲೆವೆಲ್ ಅಂತಂದರೆ ಗಿವ್ಸ್ ನೆಗೆಟಿವ್ ಫೀಡ್ಬ್ಯಾಕ್ ಟು ಅ ಆಂಟೀರಿಯರ್ ಪಿಟ್ಯುಟರಿ ಟು ಸ್ಟಾಪ್ ಪ್ರೊಡ್ಯೂಸಿಂಗ್ LH. ಈಗ ಏನಾಯಿತು, ಇದು ನೆಗೆಟಿವ್ ಫೀಡ್ಬ್ಯಾಕ್ ಆಯಿತು. ಇದನ್ನೇ ನಾನು ಏನು ಮೈಂಡ್ ಮ್ಯಾಪಲ್ಲಿ ಬರ್ತೀನಿ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇನ್ಕ್ರೀಸಸ್ ದ ಎಸ್ಟ್ರೋಜನ್ ಸೆಕ್ರೇಷನ್. ಎಸ್ಟ್ರೋಜನ್ ಸೆಕ್ರೇಷನ್ ಆಗಬೇಕು ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬೇಕು. ಯಾವಾಗ ಎಸ್ಟ್ರೋಜನ್ ಲೆವೆಲ್ ಇನ್ಕ್ರೀಸ್ ಆಯಿತು, ಇಟ್ ಇನ್ಹಿಬಿಟ್ ರಿಲೀಸ್ ಆಫ್ FSH ರಿಲೀಸ್ ಆಗೋದನ್ನ ಇನ್ಹಿಬಿಟ್ ಮಾಡುತ್ತೆ. ಆ್ಯಸ್ ಯೂಶ್ವಲ್ LH ಪ್ರೊಡಕ್ಷನ್ ಆಯಿತು. LH ಯಾವಾಗ ರಿಲೀಸ್ ಆಯಿತು, ಇನ್ಕ್ರೀಸಸ್ ಆಫ್ ಪ್ರೊಜೆಸ್ಟರಾನ್ ಹಾರ್ಮೋನ್ ಸೆಕ್ರೇಷನ್. ಯಾವಾಗ ಪ್ರೊಜೆಸ್ಟರಾನ್ ಹಾರ್ಮೋನ್ ಸೆಕ್ರೇಷನ್ ಜಾಸ್ತಿ ಆಯಿತು, ಇಟ್ ಇನ್ಹಿಬಿಟ್ ರಿಲೀಸ್ ಆಫ್ LH. LHನ
ರಿಲೀಸ್ ಆಗೋದನ್ನ ಇನ್ಹಿಬಿಟ್ ಮಾಡುತ್ತೆ. ಯಾವುದು? ಪ್ರೊಜೆಸ್ಟರಾನ್ನ ಇನ್ಹಿಬಿಟ್ ಮಾಡುತ್ತೆ. ದಿಸ್ ಈಸ್ ವಾಟ್ ದ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಲ್ಲಿ ಏನಿದೆ FSH LH ಬೇಕು. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ FSH LH ಬೇಕು, ಇಲ್ಲಿ FSH LH ಬೇಕು. ಇದು ನೆಗೆಟಿವ್ ಫೀಡ್ಬ್ಯಾಕ್. ಯಾಕೆಂತಂದರೆ ಪರ್ಟಿಕ್ಯುಲರ್ ಟೈಮ್ವರೆಗೂ ಅಷ್ಟು ನಮಗೆ ಏನು ಬೇಕಾಗಿರುತ್ತೆ ಅಂತಂದರೆ ಪ್ರೊಸೆಸ್ ಆಗೋದು ಬೇಕಾಗಿರುತ್ತೆ. ಆಮೇಲೆ ಇಟ್ಸ್ ಅನ್ನೆಸೆಸರಿ. ಅದಕ್ಕೋಸ್ಕರ ನೆಗೆಟಿವ್ ಫೀಡ್ಬ್ಯಾಕು ಬಾಡಿ ಒಳಗೆ ಡೆವಲಪ್ ಆಗಿರುತ್ತೆ. ಇಸ್ ದಿಸ್ ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್.